ಮೊದಲನೇ ಟಿಪ್ಪು, ಸೇಬು ಹಣ್ಣನ್ನು ಉಪ್ಪು ನೀರಿನಲ್ಲಿ ಹಾಕಿ 2 ನಿಮಿಷ ಇಡೋದ್ರಿಂದ ಸೇಬು ಹಣ್ಣು ಕಪ್ಪಾಗೋದಿಲ್ಲ, ಬ್ರೌನ್ ಕಲರ್ ಬರೋದಿಲ್ಲ. ಎರಡನೇ ಟಿಪ್ಪು ಬಂದು ಆಲೂಗಡ್ಡೆ ಸಿಪ್ಪೆ ತೆಗಿಬೇಕಂದ್ರೆ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ತೆಗೆಯೋದ್ರಿಂದ ಈಸಿಯಾಗಿ ಬೇಗ ರಿಮೂವ್ ಆಗುತ್ತೆ ಸಿಪ್ಪೆ. ನಿಂಬೆಹಣ್ಣನ್ನು ಹೀಗೆ ಕೈಯಿಂದ ಪ್ರೆಸ್ ಮಾಡಿ ಉಜ್ಜೋದ್ರಿಂದ ನಿಂಬೆಹಣ್ಣಿನ ರಸ ಹೆಚ್ಚಾಗಿ ಬರುತ್ತೆ. 4ನೇ ಟಿಪ್ಪು, ಪಲಾವ್ ಎಲೆನ ಬೇಳೆ ಮತ್ತು ಅಕ್ಕಿ ಡಬ್ಬಿಗಳಲ್ಲಿ ಹಾಕಿಡೋದ್ರಿಂದ ಹುಳುಗಳು ಆಗೋದಿಲ್ಲ. 5ನೇ ಟಿಪ್ಪು, ಬೇಳೆ ಅಥವಾ ಅನ್ನ ಬೇಯಿಸಬೇಕಿದ್ರೆ 1 ಚಮಚ ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಉದುರಾಗಿ ಬರುತ್ತೆ, ಸ್ಟಿಕ್ಕಿ ಆಗೋದಿಲ್ಲ. 6ನೇ ಟಿಪ್ಪು, ಸೌತೆಕಾಯಿ ಕಹಿಯಾಗಿದ್ದರೆ ಅದನ್ನು ಈ ರೀತಿ ರೌಂಡಾಗಿ ಹೆಚ್ಕೊಂಡು ರೌಂಡಾಗಿ ಮಾಡಿ ಉಪ್ಪು ಹಾಕಿ ರೌಂಡಾಗಿ ಮಾಡೋದ್ರಿಂದ ಕಹಿ ಹೋಗುತ್ತೆ. 7ನೇ ಟಿಪ್ಪು, ಪೊಟ್ಯಾಟೊ ಮತ್ತು ಈರುಳ್ಳಿ ಒಂದೇ ಜಾಗದಲ್ಲಿ ಇಡಬಾರ್ದು, ಇದರಿಂದ ಮೊಳಕೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. 8ನೇ ಟಿಪ್ಪು, ಬಾಳೆಹಣ್ಣನ್ನು ತೊಟ್ಟನ್ನು ಈ ರೀತಿ ರ್ಯಾಪ್ ಮಾಡೋದ್ರಿಂದ ತುಂಬ ದಿನಗಳವರೆಗೂ ಬರುತ್ತೆ, ಬೇಗ ಕಪ್ಪಾಗೋದಿಲ್ಲ. 9ನೇ ಟಿಪ್ಪು, ಜೇನುತುಪ್ಪನ ಬಿಸಿನೀರಲ್ಲಿ ಕಂಟೈನರ್ ಈ ಥರ ಅಥವಾ ಮೈಕ್ರೋವೇವಲ್ಲಿ ಇಡೋದ್ರಿಂದ ಗಟ್ಟಿಯಾಗಿರೋದನ್ನು ಈಸಿಯಾಗಿ ಕರಗಿಸ್ಬೋದು. 10ನೇ ಟಿಪ್ಪು, ಹಸಿಮೆಣಸಿನ್ಕಾಯಿನ ತೆಗೆದು ಈ ರೀತಿ ಟಿಶ್ಯೂ ಪೇಪರ್ ಹಾಕಿ ರ್ಯಾಪ್ ಮಾಡಿಡೋದ್ರಿಂದ ತುಂಬ ದಿನ ಬರುತ್ತೆ. ಈ ಕಿಚನ್ ಹ್ಯಾಕ್ಸ್ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ಸ್ ಮಾಡಿ, ಫಾಲೋ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.